ಈ ತರಹ ತಾವು ಮಣ್ಣನ್ನು ಏರಿಸುವ ಪ್ರಕ್ರಿಯೆಯನ್ನು ಮಾಡಬೇಕು. ಇಲ್ಲಿ ನೋಡಿ, ಈ ತರಹ ನಾವು ಮಣ್ಣನ್ನು ಏರಿಸಿದ್ದೀವಿ. ಕಬ್ಬು ಕೃಷಿಯಲ್ಲಿ ಅಧಿಕ ಬೆಳವಣಿಗೆಗಾಗಿ ಮಣ್ಣು ಏರಿಸುವುದು ತುಂಬಾ ಇಂಪಾರ್ಟೆಂಟು. ಮಣ್ಣು ಏರಿಸುವ ವಿಧಾನವನ್ನು ತಾವು ಇಲ್ಲಿ ನೋಡಬಹುದು. ಈ ತರಹ ನಾವು ಕಬ್ಬು ಕೃಷಿಯಲ್ಲಿ ಮಣ್ಣನ್ನು ಏರಿಸಿದ್ದೀವಿ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ, ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ಮಣ್ಣು ಏರಿಸುವ ವಿಧಾನ, ಮಣ್ಣು ಏರಿಸುವ ಪ್ರಕ್ರಿಯೆ ತುಂಬಾನೇ ಇಂಪಾರ್ಟೆಂಟು. ಕಬ್ಬು ಕೃಷಿಯಲ್ಲಿ ಅಧಿಕ ಇಳುವರಿಗಾಗಿ ತಾವು ಮಣ್ಣು ಏರಿಸುವ ವಿಧಾನವನ್ನು ಬಳಸಲೇಬೇಕು. ತಾವು ಮಣ್ಣು ಏರಿಸುವ ವಿಧಾನದಲ್ಲಿ ಯಾವ ರಸಗೊಬ್ಬರಗಳನ್ನು ಬಳಸ್ತೀರಾ ಅದರ ಆಧಾರದ ಮೇಲೆ ತಮಗೆ ಕಬ್ಬು ಕೃಷಿಯಲ್ಲಿ ಇಳುವರಿಯೂ ಬರುತ್ತೆ. ಅದರ ಸಲುವಾಗಿ ಮಣ್ಣು ಏರಿಸುವ ಪ್ರಕ್ರಿಯೆಯಲ್ಲಿ ಬಳಸುವ ರಸಗೊಬ್ಬರಗಳು ತುಂಬಾನೇ ಇಂಪಾರ್ಟೆಂಟು. ಅಧಿಕ ಇಳುವರಿಗಾಗಿ ಮಣ್ಣು ಏರಿಸುವ ಪ್ರಕ್ರಿಯೆ ಮುಂಚೆ ತಾವು ರಸಗೊಬ್ಬರಗಳನ್ನು ಬಳಸಬೇಕು. ರಸಗೊಬ್ಬರದಲ್ಲಿ ತಾವು ಯೂರಿಯಾ 1 ಬ್ಯಾಗ್, MOP 1 ಬ್ಯಾಗ್, 10, 26, 26 1 ಚೀಲ, ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್ ಕಾಂಬಿನೇಷನ್ ಇರುವ 2 ಚೀಲಗಳು, ಮ್ಯಾಗ್ನೇಷಿಯಂ ಸಲ್ಫೇಟ್ 1 ಚೀಲ, ಮೈಕ್ರೋ ನ್ಯೂಟ್ರಿಯೆಂಟ್ 50 kg. ಅದರ ಜೊತೆಗೆ ತಾವು ಬೇರುಗಳ ಬೆಳವಣಿಗೆಗಾಗಿ ಹ್ಯೂಮಿಕ್ ಆಸಿಡ್ 10 kg ಬಳಸಬೇಕು. ಹಾಗೂ ಕಬ್ಬಿನಲ್ಲಿ ಗ್ರೋತ್ ಸಲುವಾಗಿ ತಾವು ಸಿ ವೀಡ್ ಎಕ್ಸ್ಟ್ರಾಕ್ಟ್ ಈ ಟಾನಿಕ್ ಅನ್ನು ಸಹ 10 kg ಬಳಸಬೇಕು. ಆಮೇಲೆ ಕೊನೆಯದಾಗಿ ತಾವು ಸಿಲಿಕಾನ್ ಇದನ್ನ ಬಳಸಬೇಕು 1 ಚೀಲ. ಈ ತರಹ ಈ ಎಲ್ಲ ರಸಗೊಬ್ಬರಗಳನ್ನು ತಾವು ವ್ಯವಸ್ಥಿತವಾಗಿ ವರ್ಮಿ ಕಾಂಪೋಸ್ಟ್ 4 ಚೀಲದ ಜೊತೆಗೆ ವ್ಯವಸ್ಥಿತವಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ತಾವು ಅದನ್ನ ಕಬ್ಬು ಕೃಷಿಗೆ ಕೊಡಿ. ಅದಾದ್ಮೇಲೆ ತಾವು ಪವರ್ ಟಿಲ್ಲರ್ ಸಹಾಯದಿಂದ ಅಥವಾ ಎತ್ತುಗಳ ಸಹಾಯದಿಂದ ತಾವು ಮಣ್ಣು ಏರಿಸುವ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿ. ಮಣ್ಣು ಏರಿಸುವ ಮುಂಚೆ ಈ ರಸಗೊಬ್ಬರಗಳು ತುಂಬಾನೇ ಇಂಪಾರ್ಟೆಂಟು. ಇದರಿಂದ ಕಬ್ಬಿನಲ್ಲಿ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗತ್ತೆ. ಹಾಗೂ ನಾವು ಮಣ್ಣು ಏರಿಸುವ ಪ್ರಕ್ರಿಯೆಯಲ್ಲಿ ಎಲ್ಲ ತರಹದ ನ್ಯೂಟ್ರಿಯೆಂಟ್ಗಳನ್ನ, ಎಲ್ಲ ತರಹದ ಪೋಷಕಾಂಶಗಳನ್ನ ಕೊಡುವುದು ಕಬ್ಬಿಗೆ ತುಂಬಾನೇ ಇಂಪಾರ್ಟೆಂಟು. ಅಧಿಕ ಇಳುವರಿಗಾಗಿ ತಾವು ಈ ರಸಗೊಬ್ಬರಗಳನ್ನ ಕಬ್ಬು ಕೃಷಿಯಲ್ಲಿ ಬಳಸಬಹುದು. ಇದರಿಂದ ತುಂಬಾನೇ ಚೆನ್ನಾಗಿ ಇಳುವರಿಯು ಹೆಚ್ಚಾಗತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.